ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು. ದಿನದ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ. ಅದಕ್ಕಿಂತ ಮುಂಚೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ಲಭಿಸಿದೆ. ಪುರುಷರ ಜಾವ್ಲಿನ್ ಎಸೆತದಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ಸಿಕ್ಕಿರುವಂಥದ್ದು. ನೀರಜ್ ಚೋಪ್ರಾ ಬೆಳ್ಳಿ ಬೇಟೆಯಾಡಿದ್ದಾರೆ. ಚಿನ್ನದ ಹುಡುಗ ನೀರಜ್ಗೆ ಬೆಳ್ಳಿ ಪದಕ ಲಭಿಸಿದೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಒಟ್ಟು 5 ಪದಕ ಬಂದಂತಾಗಿದೆ. ನಿನ್ನೆ ತಡರಾತ್ರಿ ಅಂದರೆ ಭಾರತದ ಕಾಲಮಾನದ ಪ್ರಕಾರ 11 ಗಂಟೆ 55 ನಿಮಿಷಕ್ಕೆ ಆರಂಭ ಆಗಿತ್ತು. ಎಲ್ಲರ ಚಿತ್ತ ನೆಟ್ಟಿದ್ದು ನೀರಜ್ ಚೋಪ್ರಾ ಅತ್ತ. ಮೊದಲನೇ ಸುತ್ತಿನಲ್ಲಿ ಫೋಲ್ ಆಗುತ್ತೆ, ಆದರೆ ಎರಡನೇ ಸುತ್ತಿನಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ಕೊಡ್ತಾರೆ. ಬೆಳ್ಳಿ ಪದಕ ಅಷ್ಟು ಸುಲಭದ ವಿಚಾರ ಅಲ್ಲ. ಪ್ಯಾರಿಸ್ನಲ್ಲಿ ನಡೀತಾ ಇರುವಂಥ 2024ರ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಚಿನ್ನ ಗೆಲ್ತಾರೆ ಅಂತೇಳಿ ಸಾಕಷ್ಟು ಜನ ಅಂದುಕೊಂಡಿದ್ರು. ಆದರೂ ಕೂಡ ಅವರ ಆಸೆಯನ್ನು ಹುಸಿಗೊಳಿಸದೆ ಬೆಳ್ಳಿ ಪದಕವನ್ನು ಗೆಲ್ಲೋ ಮೂಲಕ ದೇಶಾದ್ಯಂತ ಮತ್ತೊಮ್ಮೆ ಸಂಭ್ರಮಾಚರಣೆಗೆ ಕಾರಣರಾಗಿದ್ದಾರೆ ನೀರಜ್ ಚೋಪ್ರಾ ಅವರು. ಅವರ ನಿವಾಸದಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ, ಮನೆಯ ಎದುರುಗಡೆ ಪಟಾಕಿಯನ್ನು ಸಿಡಿಸಿ ಎಲ್ಲರೂ ಕೂಡ ಸಂಭ್ರಮಿಸಿದ್ದಾರೆ. ಅವರ ಕೋಚ್ ಆಗಿದ್ದಂಥ ಕಾಶಿನಾಥ್ ನಾಯಕ್ ರಾತ್ರಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ರು. ಏನು ಹೇಳಿದ್ದಾರೆ ಕೇಳ್ಕೊಂಬೋಣ ಬನ್ನಿ. ಪ್ರೌಡ್ ಫೀಲ್. ಸೆಕೆಂಡ್ ಟೈಮ್ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡ್ತಿದ್ದ ನೀರಜ್. ಕಂಗ್ರಾಚುಲೇಷನ್ ಸರ್. ತಮ್ಗೂನು ದೇಶವಾಸಿಗಳು ಎಲ್ಲರಿಗೂ ಕಂಗ್ರಾಚುಲೇಷನ್. ಬಿಗ್ ಹಿಸ್ಟ್ರಿ ನೀರಜ್ ಚೋಪ್ರಾ ಇತಿಹಾಸ ಕ್ರಿಯೇಟ್ ಮಾಡಿದ್ರು ನೀರಜ್ ಚೋಪ್ರಾ. ಎರಡನೇ ಬಾರಿ ಮೆಡಲ್, ಗೋಲ್ಡ್ ಮಿಸ್ ಆಯ್ತು, ಅದೇ ಸ್ವಲ್ಪ ನೋವು. ಬಟ್ ಆದ್ರೂ ಲಾಸ್ಟ್ ಒಲಿಂಪಿಕ್ಸ್ ಇಂದ ಚೆನ್ನಾಗಿ ಮಾಡಿದ. ಮತ್ತೆ ಈ ವರ್ಷದ ಸೀಸನ್ ಬೆಸ್ಟ್ ಥ್ರೋ ಬೇರೆ ಮಾಡಿದ, ಸೆಕೆಂಡ್ ಬೆಸ್ಟ್ ಥ್ರೋ ಇದು. ಹೌದು. ಅಷ್ಟು ಈಸಿ ಇದೆಯಾ ಸರ್ ಹಾಗಾದ್ರೆ ಒಂದು ಪ್ರಾಕ್ಟೀಸು ಮಗದೊಂದು ಮೆಡಲ್ ಪಡೆಯೋದೇ ಒಂದು ಗ್ರೇಟ್, ಅದು ಒಂದು ಹಾರ್ಡ್ ವರ್ಕ್, ಅದು ಅಷ್ಟು ಈಸಿ ಇದೆಯಾ? ಹೆಂಗಿತ್ತು ಅಂತ ನೀವಿವತ್ತು ನೋಡ್ದಂಗೆ? ನೀರಜ್ ನಾನು ಕಾಂಪಿಟಿಷನ್ ಅದೇ ನೋಡಿದ್ರಲ್ಲ, ನೀವೆಲ್ಲ ನೋಡಿರ್ಬೇಕಲ್ಲ. ಐ ಥಿಂಕ್ ಬಹಳ ಟಫ್ ಕಾಂಪಿಟಿಷನ್ ಇತ್ತು. ಯಾಕಂದ್ರೆ ಈಗ ಪಾಕಿಸ್ತಾನ ನದೀಮ್ನವರು ಸೆಕೆಂಡ್ ಥ್ರೋನೇ, ಅದು ಅಕಸ್ಮಾತ್ ನೀರಜ್ ಫಸ್ಟ್ ಥ್ರೋ ಏನಾದ್ರು ಅವನು ಒಳ್ಳೆ ಥ್ರೋ ಮಾಡಿದಿದ್ರೆ ಸೊ ಅವಾಗ ಪ್ರೆಷರ್ ನದೀಮ್ ಮೇಲೆ ಹೋಗ್ತಾ ಇತ್ತು. ಬಟ್ ನೀರಜ್ ಫಸ್ಟ್ ಥ್ರೋ ಫಾಲ್ ಆಗಿದ್ದಕ್ಕೆ ಅವನಿಗೆ ಸ್ವಲ್ಪ ಸಪೋರ್ಟ್ ಆಯ್ತು ಅದು. ಸೊ ಅದಕ್ಕೋಸ್ಕರ ಅವ್ನು ಸೆಕೆಂಡ್ ಥ್ರೋ 92 ಮಾಡಿದ್ದು, ಪ್ರೆಷರ್ ಬಂದು ನೀರಜ್ ಮೇಲೆ ಬಂತು. ಸೊ ಅದಕ್ಕೆ ನೀರಜ್ ಎಲ್ಲಾ ಥ್ರೋ ಫಾಲ್ ಆಗಿದೆ, ಒಂದ್ ಥ್ರೋ ಬಿಟ್ಟು. ಸೊ ಈ ಕಾಂಪಿಟಿಷನ್ ಅಲ್ಲಿ ಸ್ವಲ್ಪ ಅವನು ಅಗ್ರೆಸಿವ್ನೆಸ್ ಐ ಥಿಂಕ್ ನಿಮ್ಗೆ ನೋಡಿರ್ಬೋದು ಬಹಳ ಹೆಚ್ಚಿತ್ತು. ಸೊ ಅಗ್ರೆಸಿವ್ನೆಸ್ ಸ್ವಲ್ಪ ಕಡಿಮೆ ಇಟ್ಕೊಂಡು ಅವ ಟೆಕ್ನಿಕಲಿ ನಿನ್ನೆ ಮೊನ್ನೆ ಕ್ವಾಲಿಫೈ ರೌಂಡ್ ಅಲ್ಲಿ ಯಾವ ರೀತಿ ಮಾಡಿದ್ನಲ್ಲ, ಸೊ ಆ ರೀತಿ ಮಾಡಿದ್ರೆ ಶೋರ್ ಇವತ್ತು ಅವನು 90 ಅಬೌವ್ ಮಾಡೇ ಮಾಡ್ತಿದ್ದ. ಸರ್ ಕಾಶಿನಾಥ್ ಸರ್, ಇವತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ನೀರಜ್ ಚೋಪ್ರಾ ಮೇಲೆ ಅಂತ ಹೇಳಿ? ನಂದು ಎಕ್ಸೆಪ್ಟೇಷನ್ ಗೋಲ್ಡ್ ಮೆಡಲ್ ಇತ್ತು, ಬಟ್ ಅವನು 90 ಅಬೌವ್ ಥ್ರೋ ಮಾಡ್ತಾನಂತ ಇತ್ತು. ಬಟ್ ಆದ್ರೆ ಅವನು ಅದೃಷ್ಟ ಈ ಸಲ ಸೀಸನ್ ಬೆಸ್ಟ್ 89 ಮಾಡಿ ಸಿಲ್ವರ್ ಮೆಡಲ್ ಮಾಡಿದ್ದಾನೆ. ಸೊ ಇದು ಬಹಳ ಒಂದು ಹೆಮ್ಮೆ ಮತ್ತೆ ನಮ್ಗೆಲ್ಲ ಪ್ರೌಡ್ ಫೀಲ್ಡ್ ವಿಷಯ. ನದೀಮ್ ಅವರು 92.9 ಮೀಟರ್ಸ್ ಎಸ್ದಾಗ ಜಾವ್ಲಿನ್ ಅನ್ನ ನಿಮ್ಗೆ ಹೇಗ ಅನಿಸ್ತು? ನೀರಜ್ ಚೋಪ್ರಾ ಅದನ್ನ ಬ್ರೇಕ್ ಮಾಡ್ತಾರೆ ಅಂತ ಹೇಳಿ ಅನಿಸ್ತಾ ಅಂತ ಹೇಳಿ? ಆಕ್ಚುಲಿ ನಾನು ಹೇಳ್ಬೇಕಂದ್ರೆ 92.97 ಇದು ಔಟ್ಸ್ಟ್ಯಾಂಡಿಂಗ್ ಥ್ರೋ ಇದು. ಯಾಕಂದ್ರೆ ಅವನು ನೀರಜ್ ಇನ್ನು ಯಾವ್ದು ಆ ರೀತಿ ಥ್ರೋ ಮಾಡಿರ್ಲಿಲ್ಲ ಕಾಂಪಿಟಿಷನ್ ಅಲ್ಲಿ. ಬಟ್ ನದೀಮ್ 90 ಅಬೌವ್ ಥ್ರೋ ಮಾಡಿದ ಲಾಸ್ಟ್ 2022 ಅಲ್ಲಿ. ಸೊ ನನಗೆ ಅದೇ ಅವನು 97 ಮಾಡಿದ್ದು ಅನಿಸ್ತು, ಇದು ಟಫ್ ಇದೆ. ಯಾಕಂದ್ರೆ 92 ಅಂದ್ರೆ ಬಹಳ ಅದು ಥ್ರೋ ಒಂದೊಂದು ಸೆಂಟಿಮೀಟರ್ ಅಪ್ ಮಾಡೋದು ಹೆಚ್ಚಾಗುತ್ತಲ್ಲ, ಅದು ನನಗೆ ಅನಿಸ್ತು. ದಿನದ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ. ಟಾಪ್ 30ಯಲ್ಲಿ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಾಗಿದೆ. ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡಲು ಕೋರಿ ದೂರು ದಾಖಲಾಗಿತ್ತು. ರಾಜ್ಯ ಸರ್ಕಾರದಲ್ಲದ ಸ್ವತಂತ್ರ ಸಂಸ್ಥೆ ತನಿಖೆ ಮಾಡೋದಕ್ಕೆ ಮನವಿ ಮಾಡಲಾಗಿತ್ತು. ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ದೂರಿನ ವಿಚಾರಣೆ ಇವತ್ತು ವಿಸ್ತೃತವಾಗಿ ನಡೆಯಲಿದ್ದು, ಹೊಸ ಭಾರತೀಯ ನ್ಯಾಯ ಸಂಹಿತೆ 233 ಅಡಿ ದೂರು ದಾಖಲಾಗಿದೆ. ಸಿದ್ದರಾಮಯ್ಯ ಅವರು A1, ಪತ್ನಿ ಪಾರ್ವತಿ A2 ಆರೋಪಿಯಾಗಿ ದೂರು ದಾಖಲಾಗಿದೆ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ವಿಚಾರಣೆಯನ್ನು ನಡೆಸಲಿದೆ.
ಪಾದಯಾತ್ರೆ ವೇಳೆ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮಾತನಾಡಿದಂಥ ಅವರು ಭ್ರಷ್ಟ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಸಮಯ ಹತ್ತಿರವಾಗಿದೆ. ವಾಲ್ಮೀಕಿ ನಿಗಮ ಹಗರಣ ಹಾಗೂ ಮೂಡ ಹಗರಣದಲ್ಲಿ ಸಿಎಂ A1 ಆರೋಪಿಯಾಗಿದ್ದಾರೆ. ಆರೋಪ ಹೊತ್ತ ಸಿಎಂ ಸಚಿವ ಸಂಪುಟ ಸಭೆಯಲ್ಲಿ ಭಾಗವಹಿಸಿರಲಿಲ್ಲ. ಭ್ರಷ್ಟಾಚಾರ ಪಿತಾಮಹ ಡಿಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ ಕಿಡಿಕಾರಿದರು. ಆ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಪಿತಾಮಹಗಳಾಗಿರ್ತಕ್ಕಂಥ ಸನ್ಮಾನ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟ ಸಭೆಯ ನೇತೃತ್ವ ಅವರ ನೇತೃತ್ವದಲ್ಲಿ ನಡೀತಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾಡಿನ ಜನತೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ವಾಲ್ಮೀಕಿ ಮೂಡದಲ್ಲಿ ಹಗರಣದಲ್ಲಿ ಏನು ಆರೋಪ ನಿಮ್ಮ ಮೇಲೆ ಬಂದಿದೆ ಅದಕ್ಕೆ ಉತ್ತರವನ್ನ ಕೊಡಕ್ಕಾಗದೇನೆ ಅಧಿವೇಶನವನ್ನ ಮೊಟಕುಗೊಳಿಸಿ ಓಡಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿ ಯಾರು ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ದೇಶದ ಇತಿಹಾಸದಲ್ಲಿ ಎಂದೂ ಕೇಳಿರಲಿಲ್ಲ. ವಿರೋಧ ಪಕ್ಷದವರು ಮಂಡನೆ ಮಾಡಿರ್ತಕ್ಕಂಥ ನಿರ್ವಹಣೆ ಸೂಚನೆಗೆ ಉತ್ತರವನ್ನ ಕೊಡದೇನೆ ಇವತ್ತು ಓಡಿ ಹೋದಂತ ಅಪಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥವರು ಈ ನಾಡಿನ ದೊರೆ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ನಡೆಯುವ ಜನಾಂದೋಲನ ಕಾರ್ಯಕ್ರಮ ಸಂಬಂಧ ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಕ್ವಿಟ್ ಎನ್ಡಿಎ ಚಳುವಳಿಗೆ ಮುನ್ನಡೆಯಾಗಲಿದೆ. ಮೂಟೆಗಳಷ್ಟು ಬಿಜೆಪಿ ಜೆಡಿಎಸ್ ಹಗರಣದ ದಾಖಲೆ ಇದೆ. ಎಲ್ಲವನ್ನೂ ತೆರೆದಿಡುತ್ತೀವಿ ಅಂತ ಕಿಡಿಕಾರಿದರು. ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾ ಹೋಗ್ತೀರಿ. ಸರ್, ನಾಳೆ ಕಾರ್ಯಕ್ರಮದಲ್ಲಿ ಏನೆಲ್ಲ ಜನ ನಿರೀಕ್ಷೆ ಮಾಡ್ಬೋದು ಸರ್? ಕ್ವಿಟ್ ಎನ್ಡಿಎ ಚಳುವಳಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಅದೇ ಸಾಕಷ್ಟು ಇಲ್ಲೂ ಅವ್ರ ಬಗ್ಗೆ ಹಗರಣಗಳು ಇವೆ, ಹೇಗೆ ಇಲ್ಲ ಸರ್? ಬೇಕಾದಷ್ಟು ಮೂಟೆಗಳಿದೆ, ಎಲ್ಲ ನಿಧಾನ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ರು. ಅಹಿಂದ ನಾಯಕ ಅಂತ ಸಿದ್ದರಾಮಣ್ಣ ಭಾಷಣ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಅವರ ಅವಧಿಯಲ್ಲಿ ಯಾದಗಿರಿಯಲ್ಲಿ PSI ಲಂಚದ ಕಿರುಕುಳದಿಂದ ಸಾವನ್ನಪ್ಪಿದ್ದಾರೆ. ನೀವು ಮೂಡ ವಾಲ್ಮೀಕಿ ನಿಗಮದ ಹಗರಣದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಜನಾಂದೋಲನ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳೋದು ಹಾಸ್ಯಾಸ್ಪದ ಅಂತ ಕಿಡಿಕಾರಿದ್ರು. ತನಿಖೆ ಮಾಡಿಸಿ ಸತ್ಯಾಸತ್ಯತೆ ಹೊರಗಡೆ ತಗೊಬನ್ನಿ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ಕೇಳಿರ್ತಕ್ಕಂಥ ಈ ಪ್ರಶ್ನೆ, ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ನೀವುಗಳು ಇವತ್ತು ರಾಜ್ಯದ ಜನತೆಗೆ ಯಾವ ರೀತಿ ದೋಖ ಹಾಕ್ತಿದ್ದೀರಿ, ಯಾವ ರೀತಿ ಮೋಸ ಮಾಡ್ತಿದ್ದೀರಿ, ಯಾವ ರೀತಿ ವಂಚಿಸ್ತಾ ಇದ್ದೀರಿ, ಇದಕ್ಕೆ ಮೊದಲು ಈ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ದಯಮಾಡಿ ಉತ್ತರ ಕೊಡಬೇಕು ಸ್ವಾಮಿ. ಪಾಪ ಉಪಮುಖ್ಯಮಂತ್ರಿಗಳು ದಿನ ಬೆಳಗ್ಗೆ ಅಂದ್ರೆ ಕುಮಾರಣ್ಣಂದೇ ಚಿಂತೆ ಇರ್ಲಿ, ಪರವಾಗಿಲ್ಲ.